ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನರ್ಮದೇ ಹರ್. ಈಗ ನಾವಿರುವಂಥ ಸ್ಥಳ ನರ್ಮದಾ ಪರಿಕ್ರಮದ ಪೂರ್ತಿ ಅರ್ಧ ಭಾಗ ಮುಗಿಸಿದ್ದೀವಿ. ಅಂದರೆ ಇದು ದೇವಿಯ ಸಾಕ್ಷಾತ್ ದೇವಿಯ ನಾಭಿ ಭಾಗ ಅಂತಾರೆ. ಅಂದರೆ ಈ ನಾಭಿ ಭಾಗ ನೋಡಿ, ಇಲ್ಲಿ ಫ್ಲಾಗ್ ಕಾಣಿಸ್ತಿದೆಯಲ್ಲ, ಈ ಜಾಗ ನಾಭಿ ಭಾಗ. ಇಲ್ಲಿ ಈ ತಾಯಿ ಸಾಕ್ಷಾತ್ ತಾಯಿ ನರ್ಮದಾ ತಾಯಿಯ ನಾಭಿ ಭಾಗ ಇರುವಂಥ ಸ್ಥಳ ಇದು. ಇಲ್ಲಿ ಬಂದಿದ್ದೀವಿ. ಆಮೇಲೆ ಇಲ್ಲಿ ತುಂಬಾ ಹಳೆ ಕಾಲದ ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನದ ದರ್ಶನನ ನಾನು ನಿಮಗೆ ಇಲ್ಲಿಂದ ಮಾಡಿಸ್ತಾ ಇದ್ದೀನಿ. ನೋಡಿ, ಇದು ಈ ದೇವಸ್ಥಾನದ ಹತ್ತಿರ ಈಗ ಹೋಗ್ತೀವಿ. ಇಲ್ಲಿಂದ ಒಂದು ವೀಡಿಯೋಸ್ನ ತಗೊಂಡು ಮುಂದೆ ಹೋಗ್ತಾ ಈ ದೇವಸ್ಥಾನದ ಇತಿಹಾಸ ಮತ್ತು ಈ ದೇವಸ್ಥಾನದ ಪುರಾಣ, ಈ ದೇವಸ್ಥಾನ ಹೇಗೆ ಕಟ್ಟಲಾಯಿತು, ಇದರ ಮಾಹಿತಿನೇ ನಿಮಗೆ ಮುಂದೆ ಹೋಗ್ತಾ ನಾನು ತಿಳಿಸ್ಕೊಡ್ತೀನಿ. ನರ್ಮದೇ ಹರ್. ನರ್ಮದೇ ಹರ್ ಬಾಬು. ಪ್ರೀತಿಯ ವೀಕ್ಷಕರೇ, ಈಗ ನೀವು ನೋಡ್ತಿರುವಂಥ ದೇವಸ್ಥಾನ ಇದು ಸಿದ್ದೇಶ್ವರ ದೇವಸ್ಥಾನ. ಪಾಂಡವರು ಅಜ್ಞಾತವಾಸ ಅಂತ ಬಂದಾಗ ಅವರು ಈ ಜಾಗದಲ್ಲಿ ಇದ್ದು ಈ ಸಿದ್ದೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅವರು ಇಲ್ಲೇ ಸಾಕಷ್ಟು ದಿನಗಳ ಕಾಲ 1000 ವರ್ಷಗಳ ಹಿಂದೆ ಕಟ್ಟಿರುವಂಥ ಈ ದೇವಸ್ಥಾನ ಇದು. ಇದ್ರದ್ದು ದೊಡ್ಡ ಇತಿಹಾಸನೇ ಇದೆ ಅಂತ ಹೇಳ್ತಾರೆ. ಇಲ್ಲಿ ಈ ಭಾಗದಲ್ಲಿ ಇರುವಂಥ ಈ ಸಿದ್ದೇಶ್ವರ ದೇವಸ್ಥಾನ ಅದು ನರ್ಮದಾ ತಟ್, ಅಂದರೆ ಒಂದೇ ಸಮದಲ್ಲಿ ನರ್ಮದಾ ತಟ್ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಸೈಡಲ್ಲೂ ಕೂಡ, ಈ ಸೈಡಲ್ಲಿ ಸಿದ್ದೇಶ್ವರ ಮಹಾದೇವ್ ಮಂದಿರ ಇದೆ ಮತ್ತು ಆ ಸೈಡಲ್ಲಿ ರಿದ್ದೇಶ್ವರ ಮಹಾದೇವ್ ಮಂದಿರ ಇದೆ. ಸೊ ಎರಡು ಕೂಡ ಆ ಕಡೆ ಈ ಕಡೆಯ ಮಧ್ಯದಲ್ಲಿ ನರ್ಮದಾ ನದಿ ಹರಿದು ಹೋಗುತ್ತೆ. ಆ ನರ್ಮದಾ ನದಿಯ ಹರಿದು ಹೋಗೋ ಜಾಗನೇ ನಾಭಿಕುಂಡ ಅಂತ ಹೇಳ್ತಾರೆ. ನರ್ಮದಾ ನದಿಯಲ್ಲಿ ಸಾಕಷ್ಟು ಟೈಮ್ ಆದ ನಂತರ ನೀರು ಕಡಿಮೆ ಹರಿಯುವ ಸಂದರ್ಭದಲ್ಲಿ ಆ ನಾಭಿಕುಂಡದ ದರ್ಶನ ಬೇರೆ ಥರನೇ ಎಷ್ಟೋ ಜನ ಸಾಧಕರು ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿನ ಊರ್ಜಾ ಅಷ್ಟು ಆ ಲೆವೆಲಲ್ಲಿ ಇರುತ್ತೆ. ಯಾಕಂದರೆ ಈ ಕಡೆ ಸಿದ್ಧಿ, ಈ ಕಡೆ ರಿದ್ದಿ, ಎರಡು ಶಿವಲಿಂಗನ ದೇವಸ್ಥಾನಗಳನ್ನು ಪಾಂಡವರು ಬಂದು ಈ ಜಾಗದಲ್ಲಿ ಆಗಮಾಸ ಮಾಡಿ ಇಲ್ಲಿ ಸಾಕ್ಷಾತ್ ದೇವರ ದರ್ಶನ ಮಾಡಿ ಅವರು ದೇವರ ಆಜ್ಞೆಯಿಂದ ದೇವರ ದರ್ಶನ ಪಡೆದು ಅವರ ಆಶೀರ್ವಾದ ತಗೊಂಡು ಇಲ್ಲಿಂದ ಹೋದರು ಅನ್ನೋ ಇತಿಹಾಸ ಇದೆ. ಖಂಡಿತವಾಗ್ಲೂ ಈ ವೀಕ್ಷಕರೇ, ನಮ್ಮ ಊರ್ಜೆಗಳು ನಮಗೆ ಸ್ವತಃ ತಿಳಿತಾ ಇದೆ. ಆಧ್ಯಾತ್ಮಿಕ ಧರ್ಮದಲ್ಲಿ ಎಷ್ಟೋ ಸಾಧಕರು ಎಷ್ಟೋ ಕಷ್ಟಪಡುತ್ತಿದ್ದಾರೆ ಅವರ ಚಕ್ರ ಜಾಗೃತಿ ಮಾಡಿಕೊಳ್ಳಿಕ್ಕೆ. ಸೊ ನಮಗೆ ಇಲ್ಲಿನ ಊರ್ಜೆಗಳು ನೋಡಿ ನಮಗೆ ಅನ್ನಿಸ್ತಾ ಇದೆ. ನೋಡಿ, ಆ ಕಡೆ ಭಾಗದಲ್ಲಿ ನೋಡ್ತಾ ಇರೋವಂಥ ದೇವಸ್ಥಾನನೇ ರಿದ್ದಿ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಇರುವಂಥದ್ದು ಅದು ರಿದ್ದಿ ದೇವಸ್ಥಾನ, ಅದ್ರ ಪಕ್ಕದಲ್ಲಿರುವಂಥದ್ದು ಜೈನ್ ದೇವಸ್ಥಾನ. ಸೊ ಇಲ್ಲಿ ಎಲ್ಲ ಧರ್ಮಗಳಲ್ಲೂ ನರ್ಮದಾ ಅವರಿಗೆಲ್ಲರಿಗೂ ಸೇಮ್, ಎಲ್ಲರಿಗೂ ಒಂದೇ ಥರ, ಬೇರೆ ಭೇದ ಭಾವ ಎಲ್ಲರಿಗೂ ಮಾಡೋದಿಲ್ಲ. ನೀವು ಕುಡಿಯುತ್ತಿರುವಂಥ ನೀರು ಕೂಡ ಯಾವತ್ತೂ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಹಾಗೆ ನಿಸರ್ಗವೂ ಕೂಡ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ನಮ್ಮ ನರ್ಮದಾ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವಿರುವಂಥ ಈ ಜಾಗ ಭಾರತದ ಮಧ್ಯಭಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮಧ್ಯಪ್ರದೇಶದಲ್ಲಿ ಇರುವಂಥ ಮಧ್ಯಭಾಗದಲ್ಲಿರುವಂಥ ನೇಮಾವರನ್ನೋ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವಿರೋದು. ಇಲ್ಲಿ ಕೂಡ ನಾಭಿ ಸ್ಥಾನ, ಅಂದರೆ ನರ್ಮದಾ ತಾಯಿಯ ಮಧ್ಯಭಾಗ ಒಕ್ಕಳ ಭಾಗ ಅಂತಾರಲ್ಲ, ಆ ಭಾಗದಲ್ಲಿ ನಾವು ಇರುವಂಥದ್ದು. ಸೊ ಎಲ್ಲ ನದಿಗಳು ಡೌನಲ್ಲಿ ಹರ್ಕೊತ ಹೋದರೆ ನರ್ಮದಾ ಅದರ ಉಲ್ಟಾ, ಅಂದರೆ ಈ ಮಧ್ಯ ಭಾಗದಿಂದ ಸೀದಾ ಉಲ್ಟಾ ಭಾಗ, ಅಂದರೆ ಮೇಲಿನ ಭಾಗಕ್ಕೆ ಹರಿದು ಹೋಗ್ತಾ ಇರುವಂಥ ಇತಿಹಾಸ ಉಳ್ಳಂತಹ ನರ್ಮದಾ ನದಿ ಇದು. ಆ ನರ್ಮದಾ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದರೆ ನಮಗೆ ಸಾಕಷ್ಟು ವೀಡಿಯೋಸ್ಗಳು ನೀವು ನೋಡ್ಕೊತಾ ಬನ್ನಿ. ವಿಧವಾದ ಎಕ್ಸ್ಪೀರಿಯೆನ್ಸು, ವಿಧವಾದ ದೇವಸ್ಥಾನಗಳು, ವಿಧವಾದ ಸಾಧಕರನ್ನು ನಾವು ದರ್ಶನ ಮಾಡ್ಕೊತ ಬಂದಿದ್ದೀವಿ. ಅದರೊಟ್ಟಿಗೂ ಅವರ ದರ್ಶನವನ್ನು ನೀವು ಸ್ವತಃ ಅಲ್ಲಿಂದನೇ ದರ್ಶನ ಮಾಡ್ಬೋದು. ಆ ಥರ ನಾನು ನಮ್ಮ ವಿಡಿಯೋ ಮೂಲಕ ಎಲ್ಲನ ತೋರಿಸ್ಕೊತಾ ಬಂದಿದ್ದೀವಿ. ಸೊ ಈಗ ನಾವಿದ್ದಂಥ ಈ ಆಶ್ರಮದಲ್ಲೂ ವಿಧವಾಗಿ ಬೇರೆ ಥರ ಸಾಧಕರು ಬಂದಿದ್ದರು. ನಾವಿಲ್ಲಿ ಉಳಿದು ಈ ದಿನನ ನಾವು ಇಲ್ಲೇ ಕಳೆದು. ಮತ್ತೆ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಪೇಜ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಒತ್ಕೊಳ್ಳಿ. ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತೃಶ್ರೀ ನರ್ಮದೇ ಹರ್.